ಮಾರ್ಚ್ 8ನೇ ತಾರೀಕು ನಾವೇನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅವತ್ತು ಒಂದಿನಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅಲ್ಲ. ಈ ಒಂದು ತಿಂಗಳು ಪೂರ್ತಿಯಾಗಿ ಎಲ್ಲರೂ ಸಹ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾರೆ. ಅಂತದ್ದು ಇವತ್ತು ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮಹಿಳಾ ಅಧ್ಯಕ್ಷ ಆಗಿರ್ತಕ್ಕಂಥ ಛಾಯಾ ಲಕ್ಷ್ಮೀ ದೇವರ ನೇತೃತ್ವದಲ್ಲಿ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ನಮ್ಮ ನಾಯಕರು, ಮಾಜಿ ವಿಧಾನಸಭೆಯ ಉಪಾಧ್ಯಕ್ಷರು, ಹಿರಿಯರು, ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಕೃಷ್ಣಾರೆಡ್ಡಿ ಅಣ್ಣವರು, ಇನ್ನೊಬ್ರು ಹಿರಿಯರು ನಗರಸಭೆಯ ಮಾಜಿ ಅಧ್ಯಕ್ಷರು, ಈ ಭಾಗದ ಚುನಾವಣೆ ಕೂಡ ಸ್ಪರ್ಧೆ ಮಾಡಿದ್ರು, ಈ ಭಾಗದ ನಾಯಕರಾಗಿರ್ತಕ್ಕಂಥ ನಮ್ಮ ಅಂದನಪ್ಪನವರು, ಇವತ್ತು ಇನ್ನೊಬ್ರು ಮಾಜಿ ಸಚಿವರು ನಿಮ್ಮನ್ನೆಲ್ಲ ಕುರಿತು ಮಾತನಾಡಿದಂತ ಲೀಲಾದೇವಿ ಆರ್ ಪ್ರಸಾದ್ ಅಮ್ಮನವರೇ, ಇನ್ನೊಬ್ರು ಬೆಂಗಳೂರು ಮಹಾನಗರದ ಗ್ರೇಟರ್ ಬೆಂಗಳೂರಿನ ಮಹಿಳಾ ಘಟಕದ ಅಧ್ಯಕ್ಷರು, ನನ್ನ ಸೋದರಿ ಸಂಬಂಧ ಆಗಿರ್ತಕ್ಕಂಥ ಶೈಲಜಾ ರಾವ್ ಅವರು, ಇನ್ನೊಬ್ರು ಕನ್ಯಾಕುಮಾರಿ ಅಕ್ಕ ಅವರು, ಇನ್ನೊಬ್ಬ ಹಿರಿಯರು ಈ ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಪಕ್ಷದ ಸಂಘಟನೆಯಲ್ಲಿ ಯಾವಾಗಲೂ ಸಹ ಮುಂಚೂಣಿಯಲ್ಲಿರ್ತಾರೆ. ಹಾಗೂ ಪಕ್ಷದ ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಸಹ ಪಕ್ಷದ ಎಲ್ಲರನ್ನೂ ಸಹ ವಿಶ್ವಾಸಕ್ಕೆ ತಗೊಂಡೋಗಿ ಪಕ್ಷದ ಸಂಘಟನೆ ವಿಚಾರ ಬಂದವಾಗ ಸಾಕಷ್ಟು ಸಭೆಗಳನ್ನ ಮಾಡಿ ಯಶಸ್ವಿಗೊಳಿಸಿರ್ತಕ್ಕಂಥ ಮಾಜಿ ನಗರಸಭಾ ಸದಸ್ಯರು ಆಗಿರ್ತಕ್ಕಂಥ ಶ್ರೀಯುತ ಮುನ್ಸಾಮಣ್ಣವರು, ನಮ್ಮ ಶಿವಣ್ಣವರು ಇರ್ಬೋದು, ಬೈರಣ್ಣವರು, ರಾಣಿ ಪ್ರತಾಪ್ ಅವರು ಮಾತನಾಡಿದ್ದಾರೆ, ಆಂಕರ್ ಅವರು ಬಹಳ ಚೆನ್ನಾಗಿ ಮಾತನಾಡ್ತಾ ಇದ್ರು. ಇನ್ನೊಬ್ರು ಈ ಭಾಗದ ನಮ್ಮ ನಾರ್ತ್ ನ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಅವರು ಹಿಂದೆ ನಗರಸಭೆಯಲ್ಲಿ ಸದಸ್ಯರು ಸಹ ಆಗಿತ್ತು ಅಂತ ಕವಿತಾ ರೆಡ್ಡಿ ಮೇಡಮ್ ಅವರು, ಮಂಗ್ಲಕ್ಕರ್ ಅವರು ಹಿಂದೆ ನಮ್ಮ ಪಕ್ಷದ ಸೌತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ತುಳಸಿರಾಮ್ ಅವರು, ಬಹಳ ಜನ ಹನುಮಂತಣ್ಣು, ನಮ್ಮ ಅಣ್ಣ ಶಿವಣ್ಣವರು ಎಲ್ಲ ಬಹಳ ಜನ ಇರಿದಿದ್ದಾರೆ. ವೇದಿಕೆ ಹಿಂಭಾಗದಲ್ಲಿ ಎಲ್ಲ ಪಕ್ಷದ ಪ್ರಮುಖ ಮುಖಂಡರು, ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ನಮ್ಮ ಪಕ್ಷದ ಮಹಿಳಾ ಮುಖಂಡರು, ವಿಶೇಷವಾಗಿ ತಾವು ಗಾರ್ಮೆಂಟ್ ಫ್ಯಾಕ್ಟರಿ ಇರ್ಬೋದು ಅಥವಾ ಫ್ಯಾಕ್ಟರಿಗಳಿರ್ಬೋದು, ಬಹಳ ಜನ ದಿನನಿತ್ಯದ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊಟ್ಟು ಇವತ್ತು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ತಾವೆಲ್ಲ ಏನ್ ಭಾಗವಹಿಸಿದರೆ ತಮಗೆ ನಾನು ಪಕ್ಷದ ವತಿಯಿಂದ ಅಭಿನಂದನೆ ಮತ್ತೆ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ. ತಮಗೆ ಈ ಯಶಸ್ಸು ಸಿಗಬೇಕು. ಯಾಕೆ ಅಂತಂದ್ರೆ 3 ಗಂಟೆಯಿಂದ ತಾವೆಲ್ಲ ಬಹಳ ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ನಾಯಕರುಗಳು ಏನೆಲ್ಲ ಮಾತನಾಡ್ತಾ ಇದ್ದಾರೆ ಅದನ್ನೆಲ್ಲ ಸಹ ತಾವು ಆಲಿಸ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಏನು ಈ ಪಕ್ಷ, ಈ ಒಂದು ರಾಜ್ಯದಲ್ಲಿ 3 ಪ್ರಮುಖ ಪಕ್ಷಗಳಿದ್ದಾವೆ. 2 ರಾಷ್ಟ್ರೀಯ ಪಕ್ಷಗಳು, ಅದರಲ್ಲಿ ಒಂದು ನಮ್ಮ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಪಕ್ಷ. ಅಂತ ಒಂದು ಜೆಡಿಎಸ್ ಪಕ್ಷ ಇವತ್ತು 25 ವರ್ಷದ ವಸಂತಗಳನ್ನು ಮುಗಿಸಿ ಸಂವರ್ಧನೆಯ ಬೆಳ್ಳಿ ಹಬ್ಬವನ್ನು ನಾವು ಆಚರಣೆ ಮಾಡಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಪ್ರಾದೇಶಿಕ ಪಕ್ಷ ಇದ್ರೆ ಅದು ಜೆಡಿಎಸ್ ಪಕ್ಷ ಅಂತ ಹೆಮ್ಮೆಯಿಂದ ನಾವೆಲ್ಲ ಎಡೆಪಟ್ಟಿ ಹೇಳ್ಬೇಕಾಗ್ತದೆ. ಅಷ್ಟೇ ಅಲ್ಲ, ತಾವೆಲ್ಲ ಮಹಿಳೆಯರಿಗೆ ಬಂದು ಬಹಳ ಜನ ಕುಳಿತಿದ್ದೀರಿ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇವತ್ತು ಮಹಿಳೆಯರಿಗೆ 33% ರಿಸರ್ವೇಶನ್. ಇವತ್ತು ಯಾರೋ ಅಲ್ಪಸಂಖ್ಯಾತರು, ಹಿಂದುಳಿದವರು, ಇವತ್ತು ಯಾರಾದ್ರೂ ಮಹಿಳೆಯರಿಗೆ ಇವತ್ತು ಅಧಿಕಾರ ಸಿಗುತ್ತೆ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಬಹಳ ಜನ ಇವತ್ತು ಹೆಣ್ಮಕ್ಳಿಗೆ ಅಧಿಕಾರ ಸಿಗ್ತಿದೆ ಅಂತ ಅಂದ್ರೆ ಅದ್ರ ಕೊಡುಗೆ ಯಾರ್ದಪ್ಪ ಅಂತೇಳಿ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅಂತ ಕೊಡುಗೆಯನ್ನ ಕೊಟ್ಟಿದ್ದು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರು ಕೊಟ್ಟಿರ್ತಕ್ಕಂಥದ್ದು ಅಂತೇಳಿ ತಾವು ಯಾರು ಸಹ ಮರೆಯಬಾರದು. ಅಷ್ಟೇ ಅಲ್ಲ, ತಾವೆಲ್ಲ ಈ ರಾಜ್ಯದಲ್ಲಿ ಬಹಳ ಜನ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದನ್ನ ತಾವು ನೋಡಿದ್ದೀರಿ. ಇವತ್ತು ಡಿಜಿಟಲ್ ಯುಗ, ಇವತ್ತು ಎಷ್ಟು ಜನ ಮಹಿಳೆಯರು ಕುಂತ್ಕೊಂಡಿದ್ದೀರಿ ತಾವೆಲ್ಲರೂ ಸಹ ಸೋಷಿಯಲ್ ಮೀಡಿಯಾವನ್ನು ನೋಡ್ತೀರಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಕುಮಾರಣ್ಣವರು ಇವತ್ತು ಅವರು ಈ ರಾಜ್ಯದಲ್ಲಿ ಬಹಳ ಒಂದು ಬಾರಿ 14 ತಿಂಗಳು, ಒಂದು ಬಾರಿ 20 ತಿಂಗಳು ಏನು ಅಧಿಕಾರವನ್ನ ಮಾಡಿದ್ರು, ಆ ಅಧಿಕಾರ ಮಾಡಿದಂತ ಸಂದರ್ಭದಲ್ಲಿ ಈ ರಾಜ್ಯದ ಮಹಿಳೆಯರಿಗೆ ಯಾವ ರೀತಿ ಗೌರವವನ್ನು ಕೊಟ್ಟಿದ್ದಾರೆ,
ರಾಜ್ಯದ ಮಹಿಳೆಯರ ಕಣ್ಣೀರನ್ನ ಯಾವ ರೀತಿ ಒರೆಸಿದ್ದಾರೆ ಅಂತೇಳಿ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಅದರಲ್ಲಿ ಯಾಕೆ ಅಂತಂದ್ರೆ ಮೊದಲನೇ ಬಾರಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಒಂದು HIV ಸೋಂಕಿರ್ತಕ್ಕಂಥ ಒಂದು ಹೆಣ್ಮಗಳು ಯಾರಾದ್ರೂ ಇವತ್ತು ಅಂತ ಒಂದು ಸೋಂಕಿದೆ ಅಂತಂದ್ರೆ ಹತ್ರನೂ ಸಹ ಸೇರಿಸೋದಿಲ್ಲ. ಅಂತ ಒಂದು ಹೆಣ್ಮಗಳಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ಆ ಹೆಣ್ಮಗುಗೆ ಜಾಗ ಮಾಡಿಕೊಟ್ಟಂತದ್ದು ಕೀರ್ತಿ ಕುಮಾರನವರಿಗೆ ಸೇರುತ್ತೆ. ಅವರು ಈ ರಾಜ್ಯದ ಹೆಣ್ಮಕ್ಳ ಬಗ್ಗೆ ಇಟ್ಟಿರ್ತಕ್ಕಂಥ ಗೌರವ. ಅದೇ ರೀತಿ ರಾಜ್ಯದಲ್ಲಿ ಅವರು ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ರು. ಗ್ರಾಮ ವಾಸ್ತವ್ಯ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕೊಂಡು ನಮ್ಮ ಏನು ಸಾರಾಯಿ ನಿಷೇಧ, ಸಾರಾಯಿ ಚಟದಿಂದ ನಮ್ಮ ಮನೆಗಳೆಲ್ಲ ನಮ್ಮ ಬದುಕು ಬೀದಿಗೆ ಬರ್ತಾ ಇದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಅವರು ಕೂಡಲೇ ತೀರ್ಮಾನ ಮಾಡಿದ್ರು, ಈ ಒಂದು ಸಾರಾಯಿಯಿಂದ ಸರ್ಕಾರಕ್ಕೆ ಏನಿವತ್ತು ಆದಾಯ ಬರ್ತಾ ಇದೆ ಇದ್ಯಾವುದನ್ನು ಲೆಕ್ಕಕ್ಕಿಲ್ದಿರ ಹೆಣ್ಮಕ್ಳೇ ಮುಖ್ಯ ಅಂತೇಳಿ ಅಂತ ಲಿಕ್ಕರ್ ಸಾರಾಯಿನ ನಿಷೇಧ ಮಾಡತಕ್ಕಂಥ ಕೀರ್ತಿ ಕುಮಾರನವರಿಗೆ ಸೇರಿದೆ.